ಏನ್ ಗೋಡೆ ಕಡೆ ಬಾಳ ನೋಡ್ತಾ ಇದೆಯಲ್ಲ, ಏನಾದ್ರೂ ಕನಗತ್ರಿ ಹಾಕ್ಬೇಕು ಅಂತ ಬಿಡ್ತು ಅನ್ನು. ಪುಟ್ಟಪ್ಪ, ಎಮ್ಮೆಗಳು ಮಲ್ಕೋದಲ್ಲಿ ನೆಲದ ಮೇಲೆ ಮತ್ತೆ ಗೋಡೆ ಮೇಲೆ ಹೇಗ್ ಸಗಣಿ ಆಗ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓ ಅದಾ ಬಾಡ್ಲೆ ಎಮ್ಮೆ ನೆಲದ ಮೇಲೆ ತಪ 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 ಹೆಂಗಸ್ರು ತಪ ತಪ ರಪ್. ಓ ರಂಗಿ ರಂಗಿ, ಬೆಣ್ಣಿನ ಕದ್ಕೊಂಡೋಗಿ ಮಾರೋ ಬಾಣ್ಲಿ ನನ್ ಮಗ ಬಂದ್ಬಿಟ್ಟ. ಎಮ್ಮೆ ಹೆಂಗೆ ಗೋಡೆ ಮೇಲೆ ಸಗಣಿ ಇರ್ತದೆ ಅಂತ. ಅಲ್ಲವಾ ತೊಂದ್ರೆ ಕಸರಿ ಇನ್ನು ಇಂಥ ಪಾರ್ವತ್ ಕೇಸಲ್ಲಿ ಯಾಕವ ಮಾಡಕ್ ಹೋಗ್ತೀಯಾ? ಮಾಡು ಅಂತ ಯಾರಮ್ಮ ಹೇಳ್ತಾರೆ? ನಾನಿಲ್ವಾ? ಮಾಡ್ಕೋತಿರ್ಲಿಲ್ವಾ? ಏನಕ್ಕೆ ನೀವು ಬಾಯ್ ಕೊಟ್ಟು ಮಾತಾಡೋದು ಇಲ್ಲ? ನಮ್ಗೆ ಹೀಗಾಗ್ತಿದೆ ಇಂಥ ಬೇಕು ಅಂತ ಬಾಯ್ ಬಿಟ್ಟು ಹೇಳೋದು ಇಲ್ಲ. ಯಾಕತ್ಗೆ ಅಲ್ಲವಾ? ನಾನು ನಿಮ್ಮ ಅವ್ವ ಇದ್ದಂಗೆ ನಿನ್ನ ಹತ್ರ ಮುಚ್ಚಿರ್ತೀಯ. ನೀವೇನಾದ್ರೂ ಕಾಣಿಸ್ಕೊಳ್ತೇನವಾ? ಲಕ್ಷ್ಮಿ ಕೊಡು, ಮಜಾ ಕೊಡು. ಸಂಜೀವ, ಸುಶೀಲಿಗೆ ಹೇಗೆ ನೀವು ಕಾಣಿಸ್ಕೊಂಡೈತೆ? ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾರೋ. ಅಲ್ಲಮ್ಮ, ಆಸ್ಪತ್ರೆ ನಾನ್ ಬಂದು ಏನೋ ಮಾಡ್ಬೇಕು? ಇಂಥ ಸಮಯದಲ್ಲಿ ಅವ್ರ ಪಕ್ಕದಲ್ಲಿ ನನಗೆ ಹೆಚ್ಚಾಗಿ ಇರಬೇಕು. ನೀನು ಕರ್ಕೊಂಡು ಹೋಗು. ನೋ ಪ್ರಾಬ್ಲಮ್, ಗುಡ್ ರಿಪೋರ್ಟ್. ಸ್ವಲ್ಪ ನಿಧಾನವಾದ್ರೂ ನೀವು ತಂದೆ ಆಗ್ತೀರಾ ರಾಜೀವ್. ಆದ್ರೆ ನಿಮ್ ಶ್ರೀಮತಿಯವರು ಸ್ವಲ್ಪ ವೀಕ್ ಆಗಿದ್ದಾರೆ. ಅವರು ಚಿಂತೆ ಜಾಸ್ತಿ ಮಾಡಿ ಊಟ ತಿಂಡಿ ಸರಿ ಮಾಡ್ತಿಲ್ಲ ಅಂತ ಕಾಣಿಸುತ್ತೆ. ಹಾಗೇನಿಲ್ಲ ಡಾಕ್ಟರ್. ನಾನ್ ಡಾಕ್ಟ್ರು, ನನಗೆಲ್ಲ ಗೊತ್ತಾಗುತ್ತೆ. ನೋಡಿ, ಮನೋರೋಗ ತುಂಬಾ ಕೆಟ್ಟದ್ದು. ಏನು ಯೋಚನೆ ಮಾಡಬೇಡಿ. ಟೈಮ್ ಸರಿಯಾಗಿ ಈ ಮಾತ್ರೆ ತಗೊಳ್ಳಿ. ಲಲಿತಾ, ಬಾ. ಸಮುದ್ರಕ್ಕೆ ಕಲ್ಲು ಹೊಡೆದ್ರೆ ಅಲ್ಲೇ ಬರೋದಿಲ್ಲ ಭಾವ. ತಂಗಿರ ಪ್ರೀತಿ ಅಷ್ಟೊಂದು ಆಳವಾಗಿದೆ, ವಿಶಾಲವಾಗಿದೆ ರೀ. ನಿಮ್ ಕಚ್ಚಾಟದಿಂದ ನಮ್ಮಿಬ್ಬರು ಪ್ರೀತಿ ಸಂಬಂಧನ ಯಾಕೆ ಕೊಚ್ಚ ಹಾಕ್ತಿರೋ ಭಾವ? ಎಷ್ಟಕ್ಕೂ ನಿಮ್ಮ ಹಾಗೆ ನಾವಿಬ್ರು ಹೊಡೆದಾಡ್ಕೊಂಡಿದೀವ? ಇಲ್ಲ ರೀ. ನಿಮ್ಮ ದಾಯಾದಿ ಮನೆಗೆ ಹೋಗಿ ನಾವು ಭೇಟಿ ಮಾಡಿದೀವ? ಇಲ್ಲ. ನಿಮ್ಮ ಆಜ್ಞೆ ಮೀರಿದೀವೇನ್ರಿ ನಾವು? ಇಲ್ಲ ಇಲ್ಲ ರೀ. ನೋಡಿ, ಸಾರ್ವಜನಿಕ ಆಸ್ಪತ್ರೆ ಇದು. ನಮ್ಮಿಂದ ನಮ್ ಪ್ರೀತಿಗೆ ಹಿಡ್ದಿರೋ ರೋಗನ ಇಲ್ಲಾದ್ರೂ ವಾಸಿ ಮಾಡ್ಕೋತೀವಿ ನಾವು. ಆ ರೋಗ ವಾಸಿ ಆಗೋ ಔಷಧಿ ಈ ಆಸ್ಪತ್ರೆಯಲ್ಲಿ ಸಿಗಲ್ಲ. ರಂಗಿ, ಇನ್ಮೇಲೆ ನಂಗೆ ಮನಸ್ಸೈತೆ, ಕಣ್ತುಂಬ ನಿನ್ನ ಗೊಂಬೆ ತುಂಬೈತೆ, ನನ್ನ ಕಣ್ತುಂಬ ಅಪ್ಪ ಬುಡನ್ ಸಾಬ್ರೆ, ನನ್ನ ಹೆಸರು ಪುಡ್ದು ಅಪ್ಪ ಅಲ್ಲ, ಲಕ್ಷಣವಾಗಿ ಪುಟ್ಟಪ್ಪ ಅಂತ ಕರೆಯಪ್ಪ.